ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 12 ದಿನಗಳ ದರ್ಶನ್ ಅಂಡ್ ಟೀಮ್ ಮತ್ತು ಪೊಲೀಸರು ಮಾಡಿದ ಆ ಊಟದ ಖರ್ಚೆಷ್ಟು ಗೊತ್ತಾ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು? ಆರೋಪಿಗಳ ಊಟಕ್ಕೆ ಬರೋಬ್ಬರಿ 24,000 ಖರ್ಚು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ತನಿಖೆ ಮುಗಿದಿದೆ. ಈಗಾಗಲೇ ಕೋರ್ಟ್ಗೆ 3,991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೇಸಲ್ಲಿ ಪೊಲೀಸರು 11 ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗೋ ಗ್ಯಾರಂಟಿ. ಆರೋಪಿಗಳ ಊಟದ ಖರ್ಚಿಗೆ 24,000 ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ 2 ಲಕ್ಷ ಖರ್ಚಾಗಿದ್ದಂತೆ. ಜೂನ್ 11ರಿಂದ 22ರವರೆಗೆ ಪೊಲೀಸರ ಬರೋಬ್ಬರಿ 2,03,000 ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಆರೋಪಿಗಳಿಗೆ 11 ದಿನಕ್ಕೆ 24,900 ರೂಪಾಯಿ ಖರ್ಚು ಮಾಡಲಾಗಿದ್ದಂತೆ. ಪೊಲೀಸರ ಊಟಕ್ಕೆ 130 ರೂಪಾಯಿ, ದರ್ಶನ್ಗೆ 50 ರೂಪಾಯಿ. 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚು. ಪೊಲೀಸರು ತನಿಖೆಯ ವೇಳೆ ಒಂದು ಊಟಕ್ಕೆ 130 ರೂಪಾಯಿ ವ್ಯಯಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಸೇರಿ 17 ಆರೋಪಿಗಳಿಗೆ ತಲಾ 50 ರೂಪಾಯಿಯಂತೆ ಊಟಕ್ಕೆ ವ್ಯಯ ಮಾಡಿದ್ದಾರಂತೆ. ಈ ಪೈಕಿ 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚಾಗಿದ್ರೆ ದಿನವೊಂದಕ್ಕೆ ದರ್ಶನ್ ಊಟ ತಿಂಡಿ ಖರ್ಚು 150 ರೂಪಾಯಿ, ಬೆಳಗ್ಗೆ 50 ರೂಪಾಯಿ ತಿಂಡಿ, ಮಧ್ಯಾಹ್ನ ಊಟಕ್ಕೆ 50 ರೂಪಾಯಿ, ರಾತ್ರಿ ಊಟಕ್ಕೆ 50 ರೂಪಾಯಿ ಖರ್ಚು. ಒಟ್ಟು 12 ದಿನಕ್ಕೆ 1,800 ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ. ಪವಿತ್ರ ಗೌಡ ಊಟ ತಿಂಡಿಗೆ 1,500 ರೂಪಾಯಿ ಖರ್ಚು. ಎಲ್ಲ ಆರೋಪಿಗಳಿಗೆ ಚಿತ್ರಾನ್ನ, ರೈಸ್ ಬಾತೆ ಗತಿ. ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಊಟ ತಿಂಡಿಗೆ 12 ದಿನಗಳಲ್ಲಿ 1,500 ರೂಪಾಯಿ ಖರ್ಚು ಮಾಡಲಾಗಿದೆ. ಎಲ್ಲ ಆರೋಪಿಗಳಿಗೂ ಬೆಳಗ್ಗೆ ಚಿತ್ರಾನ್ನ ಅಥವಾ ರೈಸ್ ಬಾತ್, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮತ್ತು ರಸಂ ಊಟ ನೀಡಲಾಗಿದೆಯಂತೆ. ಬಂದೋಬಸ್ತ್ ನಗರದ ವಿವಿಧ ಠಾಣೆಯ 70 ಮಂದಿ ಪೊಲೀಸರನ್ನ ಕರೆಸಲಾಗಿತ್ತು. ಎಲ್ಲಾ ಸಿಬ್ಬಂದಿಗೂ ಪ್ರತಿನಿತ್ಯ 3 ಹೊತ್ತು ಊಟ ತಿಂಡಿ ಕೊಡಲಾಗಿತ್ತು. ಕಾಮಾಕ್ಷಿ ಪಾಳ್ಯದ ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ಗೆ ಊಟ ತಿಂಡಿ ತರಿಸಲಾಗಿದೆ ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದರಿಂದ ಹೋಟೆಲ್ಗೆ ಭಾರಿ ಲಕ್ ಖುಲಾಯಿಸಿದ್ದು 11 ದಿನಗಳಲ್ಲಿ ಒಟ್ಟು 2,55,000 ಬಿಲ್ ಪಾವತಿ ಮಾಡಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಿಲ್ ಸಮೇತ ವರದಿಯನ್ನ ಲಗತ್ತು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಆಸ್ಪತ್ರೆ ಎಂದೇ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಈ ಸರ್ಕಾರಿ ಆಸ್ಪತ್ರೆ ಮಾತ್ರ ಬಡವರ ವಸೂಲಿಗೆ ಇಳಿದುಬಿಟ್ಟಿದೆ. ದಿಢೀರ್ ಎಲ್ಲಾ ದರಗಳು ಏರಿಕೆಯಾಗಿದೆ. ಬಡ ರೋಗಿಗಳು ಕಂಗಾಲಾಗಿದ್ದಾರೆ. ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಿಮ್ಸ್, ಗದಗ ನಗರದ ಹೈಟೆಕ್ ಜಿಮ್ಸ್ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡಿತಾರೆ. ಆದರೆ ಅದೇನಾಯ್ತೋ ಏನೋ ಈ ವಾರ ದಿಢೀರ್ ವೈದ್ಯಕೀಯ ಸೇವೆಗಳ ದರ ಏರಿಕೆಯಾಗ್ಬಿಟ್ಟಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ತಪಾಸಣೆಯ ರೇಟ್ ಏರಿಕೆಯಾಗಿದೆ. ಎಂಡೋಸ್ಕೋಪಿ ಹಳೆ ದರ 200 ರೂಪಾಯಿ ಇದ್ರೆ ಹೊಸ ದರ 1,000 ರೂಪಾಯಿ ಮಾಡಿದ್ದಾರೆ. ಅದೇ ಎಕ್ಸ್ರೇಯ ಹಳೆ ರೇಟ್ 50 ರೂಪಾಯಿ ಇದ್ರೆ ಈಗಿನ ದರ 200 ರೂಪಾಯಿ ಮಾಡಿದ್ದಾರೆ. ಹೀಗೆ ಬಹುತೇಕ ಎಲ್ಲಾ ತಪಾಸಣೆ ದರ ಹೆಚ್ಚಳವಾಗಿದೆ. ಚಿಕಿತ್ಸೆ ದರ ಏರಿಕೆಗೆ ಭುಗಿಲೆದ್ದ ಆಕ್ರೋಶ. ವೈದ್ಯಕೀಯ ಸೇವೆಗಳ ದರ ಏರಿಕೆ ಬಡ ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ದರ ಇಳಿಕೆ ಮಾಡಬೇಕು, ಇಲ್ಲವಾದ್ರೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಳ್ಳಿ 300 ರೂಪಾಯಿ ತಗೊಂತಾರೆ ಸ್ಕ್ಯಾನಿಂಗಿಗೆ. 200-300 ರೂಪಾಯಿ ರೊಕ್ಕ ತಗೊಂತಾರೆ. 60 ರೂಪಾಯಿ ಐತ್ರಿ ರೇಟ್. 50 10 ರೂಪಾಯಿ ಚೀಟಿಗೆ 50 ರೂಪಾಯಿ ಸ್ಕ್ಯಾನಿಂಗಿಗೆ ತಗೊಂಡ್ರಿ. ನಮ್ಮ ಮನೆಯವ್ರಿಗೆ ಹಂಗೆ ಅಂದಾರ ಅಂತಂದು ನಾನು 100 ರೂಪಾಯಿ ಅಷ್ಟೇ ಇಟ್ಕೊಂಡ್ಬಂದಿದ್ದೆ. ಬೇರೆ ಎದ್ರ ಕೊಟ್ಟಾಗ ಮತ್ತೆ ಇಲ್ಲಿ ರೊಕ್ಕ ಇಸ್ಕೊಂಡು 200 ರೂಪಾಯಿ ಅವ್ರಿಗೆ ಕೊಟ್ರಿ, ಆ ಚೀಟಿ ಮಾಡಿ ಕೊಟ್ರು. ಆ ದುಡ್ಡು ಬಿಟ್ಟು ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗೋದು. ದರ ಏರಿಕೆ ಬಗ್ಗೆ ಜಿಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮನಹಳ್ಳಿ ಅವರನ್ನ ಕೇಳಿದ್ರೆ ಸ್ಪೆಷಲ್ ಟೆಸ್ಟ್ ದರದಲ್ಲಿ APL ಕಾರ್ಡ್ ದಾರರಿಗೆ ಮಾತ್ರ ಬೆಲೆ ಹೆಚ್ಚಳ ಮಾಡಿದ್ದೇವೆ.
BPL ಅಂತ್ಯೋದಯ ಕಾರ್ಡ್ದಾರರಿಗೆ ಯಾವುದೇ ದರ ಏರಿಕೆ ಮಾಡಿಲ್ಲ ಅಂತಾರೆ. BPL ಎಲ್ಲ ಫ್ರೀ ಇರ್ತದೆ. BPL ಚಾಲ್ತಿಯಲ್ಲಿ ಇರಬೇಕು, ಚಾಲ್ತಿಯಲ್ಲಿದ್ದರೆ ಫ್ರೀ. ಇಲ್ಲ ಹಂಗೆ ಏನಾಗಿದೆ ಅದನ್ನು ನಾನು ಅಲ್ಲಿ ನೋಡ್ತೇನೆ. ಅದು ಆ ರೀತಿ ಯಾರಾದರೂ ಮಾಡಿದರೆ ನಾನು ಕ್ರಮ ತಗೊಳ್ತೀನಿ. ನಾವು ಆ್ಯಸ್ ಪರ್ DME ಅವರು ನಮಗೆ ಒಂದು 2018 ರೇಟ್ಸ್ ಕೊಟ್ಟಿದ್ದರು. ಅದರ ಪ್ರಕಾರ ನಾವು ಮಾಡಿದ್ದೀವಿ. ಅವರು ರೇಟ್ ಫಿಕ್ಸ್ ಮಾಡೇ ಕೊಟ್ಟಿದ್ದರು ನಮಗೆ DME ವತಿಯಿಂದ. ಹೈಕ್ ಅಲ್ಲ ಅದು, ಇಟ್ ಈಸ್ ನಾಟ್ ಹೈಕ್. DME ರೇಟ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಷ್ಟೇ. ಇಟ್ ಈಸ್ ಅಲ್ರಿ, DME ರೇಟ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಓನ್ಲಿ APL ಕಾರ್ಡ್ದಾರರಿಗೆ ಮಾತ್ರ. ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಹೆಚ್ಚಾಗಿ ಬರ್ತಾರೆ. ಆದ್ರೆ ಈ ದರ ನೋಡಿದ್ರೆ ಬಡ ರೋಗಿಗಳು ಚಿಕಿತ್ಸೆಗೆ ಎಲ್ಲಿಗೆ ಹೋಗ್ಬೇಕು ಎನ್ನುವ ಪ್ರಶ್ನೆ ಮೂಡಿರೋದಂತೂ ಸುಳ್ಳಲ್ಲ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರೆಲ್ಲ ಕಡು ಬಡವರ ಮಕ್ಕಳು, ಶಿಕ್ಷಣದಿಂದ ವಂಚಿತರು, ಶಾಲೆ ಮುಖವನ್ನ ನೋಡಿದವರು. ಅಂಥ ಮಕ್ಕಳು ಈಗ ಅಕ್ಷರ ಕಲಿತಿದ್ದಾರೆ. ಇದಕ್ಕೆ ಕಾರಣ ಆ ಶಾಲೆಯ ಟೀಚರ್. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪದ್ಯ ಹಾಡುತ್ತಾ ಪಾಠ, ಮಕ್ಕಳ ಜೊತೆ ಬೆರೆತು ಆಟ. ಶಿಕ್ಷಕಿ ಪಾಠಕ್ಕೆ ಮನಸೋತ ಮಕ್ಕಳ ಮೊಗದಲ್ಲಿ ಮಂದಹಾಸ. ಇದಪ್ಪ ಪಾಠಶಾಲೆ ಅಂದ್ರೆ. ವಿದ್ಯಾರ್ಥಿಗಳಿಗೆ ಖುಷಿ ಖುಷಿಯಾಗಿ ಪಾಠ ಮಾಡುತ್ತಿರುವ ಈ ಶಿಕ್ಷಕಿ ಹೆಸರು ಗೀತಾ ಜುಡಿತ್ ಸಲ್ಧಾನ. ದಕ್ಷಿಣ ಕನ್ನಡ ಬಳ್ಳಾರದಲ್ಲಿರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ. ಸಂತ ಹರೇಕಳ ಹಜಬರಿಗೆ ಶಿಕ್ಷಣ ಕ್ರಾಂತಿ ಮಾಡಲು ಸಾಥ್ ಕೊಟ್ಟ ಸಾಧಕಿ. ಇದು 0 ಹಾಕಿ ಮತ್ತೆ ಈ ರೀತಿ ಸ್ಟ್ರೋಕ್ ಹಾಕಿ ಇದು ಎರಡು ಸೇರಿಸಿದಾಗ ಇದು ಆಗ್ತದೆ. ಇದು 9 ಹೇಳೋ 9 ಹೇಳೋ 9 ಸರಿ ಬರಿ 9 ಸರಿ ಬರಿ 9 ಸರಿ ಬರಿ. ಬಡ ಮಕ್ಕಳನ್ನ ಶಾಲೆಗೆ ಕರೆತಂದ ಶಿಕ್ಷಕಿ, ಬಡ ಮಕ್ಕಳಿಗೆ ಅಕ್ಷರ ಹೇಳಿಕೊಟ್ಟ ಸಾಧಕಿ. ಅಂದಹಾಗೆ ಈ ಶಾಲೆಯಲ್ಲಿ ಆಗಸ್ಟ್ 31ರವರೆಗೆ ದಾಖಲಾಗಿದ್ದ ಮಕ್ಕಳ ಸಂಖ್ಯೆ ಕೇವಲ 9. ಹಾಜರಾಗುತ್ತಿದ್ದವರು 5 ಅಥವಾ 6 ಮಕ್ಕಳು ಮಾತ್ರ. ಶಾಲೆಯನ್ನ ಮುಚ್ಚೋ ಸ್ಥಿತಿ ಎದುರಾಗಿತ್ತು. ಆದರೆ ಸೆಪ್ಟೆಂಬರ್ 1ರಂದು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಗೀತಾ ಶಾಲೆಯ ಚಿತ್ರಣವನ್ನೇ ಬದಲಿಸಿದ್ದಾರೆ. ಶಾಲೆಗೆ ಶಿಕ್ಷಕಿ ಗೀತಾ ಬಂದಾಗ ಇಲ್ಲಿದ್ದ ಮಕ್ಕಳ ಸಂಖ್ಯೆ ನೋಡಿ ಶಾಕ್ ಆದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗೀತಾ ಟೀಚರ್ ಸ್ಲಮ್ ಏರಿಯಾದಲ್ಲೆಲ್ಲ ಸುತ್ತಾಡಿ ಬಡ ಪೋಷಕರ ಮನ ಒಲಿಸಿ ಅವರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರು. ಈ ಶಿಕ್ಷಕಿಯ ಪರಿಶ್ರಮದ ಪ್ರತಿಫಲವಾಗಿ ಒಂದೇ ತಿಂಗಳಲ್ಲಿ